ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಒಂದು ಟೈಮ್ ಲೈನ್ ಅನ್ನೋದು ಶಿಫ್ಟ್ ಆಗ್ತಾ ಇದೆ. ಅಂದರೆ ನೀವು ಒಂದು ನ್ಯೂ ಲೈಫ್ಗೆ, ನ್ಯೂ ಎನರ್ಜಿಗೆ ಶಿಫ್ಟ್ ಆಗ್ತಾ ಇದ್ದೀರಾ. ಒಂದು ನ್ಯೂ ಟೈಮ್ ಲೈನ್ಗೆ ಎಂಟರ್ ಆಗ್ತಾ ಇದ್ದೀರಾ. ತುಂಬ ಬ್ಯೂಟಿಫುಲ್ ಆಗಿರುವ ಎನರ್ಜಿ. ಯೂನಿವರ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲವನ್ನು ತುಂಬ ಚೆನ್ನಾಗಿ ತಗೊಂಡು ಹೋಗುವಂತಹ ಎನರ್ಜಿ. ಅಂದರೆ ಏನು ಆಗಬೇಕಾಗಿತ್ತೋ, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ತಪ್ಪುಗಳಾಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು, ಅದೆಲ್ಲ ಈಗಾಗಲೇ ಹೋಗಿದೆ. ಸೊ ಈಗ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಲೈಫ್ನಲ್ಲಿ ದೊಡ್ಡ ದೊಡ್ಡ ಚೇಂಜಸ್ ಅನ್ನೋದು ನೀವು ನೋಟಿಸ್ ಮಾಡಬಹುದು ಮುಂದಿನ ದಿನಗಳಲ್ಲಿ. ಮೊದಲನೇದಾಗಿ ಈ ವ್ಯಕ್ತಿ ಇಲ್ಲಿವರೆಗೆ ತುಂಬ ಹೈಡ್ ಮಾಡ್ಕೊಳ್ತಾ ಇದ್ರು ಎಮೋಷನ್ನ, ಶೇಮ್ನಲ್ಲಿ ಇದ್ದರು, ಗಿಲ್ಟ್ನಲ್ಲಿ ಇದ್ದರು. ನಾನು ಇದನ್ನು ಮಾಡಿಬಿಟ್ಟೆ, ಅವ್ರು ಆ ರೀತಿ ರಿಯಾಕ್ಟ್ ಮಾಡ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ತಾಯಿದ್ರು. ಆದರೆ ಆ ಗಿಲ್ಟ್, ಪಾಸ್ಟ್ನಲ್ಲಿ ಏನೇ ಥಿಂಗ್ಸ್ ಆಗಿದ್ರು, ಅವರ ಥಾಟ್ಸ್ ಏನೇ ಇದ್ದರೂ ಅದೆಲ್ಲ ನಿಧಾನವಾಗಿ ಡೆಮಾಲಿಷ್ ಆಗ್ತಾಯಿದೆ. ಈ ವ್ಯಕ್ತಿ ಹೊಸ ರೀತಿಯಲ್ಲಿ ತುಂಬ ಪಾಸಿಟಿವ್ ಆಗಿ ಥಿಂಗ್ಸ್ ಬಗ್ಗೆ ಥಿಂಕ್ ಮಾಡೋ ರೀತಿ ಆಪ್ಟಿಮಿಸ್ಟಿಕ್ ಆಗ್ತಾ ಇದ್ದಾರೆ. ತುಂಬ ಬ್ರಿಲಿಯಂಟಾಗಿ ಥಿಂಗ್ಸನ್ನು ಬ್ಯಾಲೆನ್ಸ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಅವರು ಸೇಮ್ ಹಳೆಯ ಎನರ್ಜಿಯಲ್ಲಿ ಇಲ್ಲ. ಓಲ್ಡ್ ಸೆಲ್ಫ್ ಹೇಗಿತ್ತೋ ಅದೇ ಎನರ್ಜಿಯಲ್ಲಿ ಈಗ ಈ ವ್ಯಕ್ತಿ ಇಲ್ಲ. ಅವರು ಒಂದು ಬೆಟರ್ ವರ್ಷನ್ಗೆ ಬರ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ತುಂಬ ದೊಡ್ಡ ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಅಂದರೆ ಅವರು ಲರ್ನ್ ಮಾಡಬೇಕಾಗಿದ್ದ ಲೆಸನ್ಸ್ ಅವ್ರು ಈಗಾಗಲೇ ಲರ್ನ್ ಮಾಡ್ಕೊಂಡಿದ್ದಾರೆ. ಅವರು ಅರ್ಥ ಮಾಡ್ಕೊಳ್ಬೇಕಾಗಿದ್ದ ಥಿಂಗ್ಸ್ ಅರ್ಥ ಮಾಡ್ಕೊಂಡಿರ್ಬೋದು. ಈಗ ಡಿವೈನ್ ಟೈಮಿಂಗ್ ಬರುವ ಸಮಯ. ಯಾವಾಗ ಯಾರಿಗೆ ರಿಯೂನಿಯನ್ ಆಗಬೇಕು, ಯಾರನ್ನು ಯಾವಾಗ ಯಾರ ಲೈಫ್ಗೆ ಎಂಟರ್ ಮಾಡಿಸ್ಬೇಕು ಅನ್ನೋದು ಡಿವೈನ್ಗೆ ಗೊತ್ತು. ಸೊ ನಿಮ್ಮಲ್ಲಿ ತುಂಬ ಜನರ ಲೈಫ್ನಲ್ಲಿ ಈ ಡಿವೈನ್ ಟೈಮಿಂಗ್ ಬರಬಹುದು. ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ಎಂಟರ್ ಆಗಬಹುದು. ಯಾಕೆ ಅಂದರೆ ಈ ನ್ಯೂ ಟೈಮ್ ಲೈನ್ ನಿಮ್ಮ ಲೈಫ್ನಲ್ಲಿ ಸ್ಟಾರ್ಟ್ ಆಗೋ ಎನರ್ಜಿ ಇದೆ. ನೀವೊಂದು ನ್ಯೂ ಟೈಮ್ ಲೈನ್ಗೆ ಹೋಗ್ತಾ ಇದ್ದೀರಾ. ನಾವು ಯಾವಾಗ ಒಂದು ನ್ಯೂ ಜರ್ನಿಯಲ್ಲಿ ಶಿಫ್ಟ್ ಆಗ್ತೀವೋ ಆಗೋ ಕೆಲವೊಮ್ಮೆ ಥಿಂಗ್ಸ್ ತುಂಬ ವಿಚಿತ್ರವಾಗಿ ಆಗಿರ್ಬೋದು. ಅದು ಒಂದು ಡೌನ್ಗೆ ಮತ್ತು ಅಪ್ಗೆ ಆಗುವ ಸಾಧ್ಯತೆ ಇರುತ್ತೆ. ರಿಲೇಷನ್ಶಿಪ್ ಕೂಡ ಹಾಗೇನೆ. ಒಂದು ಸಲ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಬರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಸೊ ಒಂದು ಟೈಮ್ ಲೈನ್ನಿಂದ ಇನ್ನೊಂದು ಎನರ್ಜಿಗೆ ಶಿಫ್ಟ್ ಆದಾಗ ಇಂತಹ ಥಿಂಗ್ಸ್ ಆಗ್ಬೋದು. ಬಹುಶಃ ನೀವು ನೋಡಬೇಕಾಗಿದ್ದ ಡೌನ್ ಫಾಲನ್ನು ಈಗಾಗಲೇ ನೋಡಿದ್ದೀರಾ. ಈಗ ನೀವು ಜಂಪ್ ಮಾಡಿ ಹೋಗ್ತಾ ಇರೋದು ಒಂದು ನ್ಯೂ ಫೇಸ್ಗೆ. ನ್ಯೂ ಪಾಸಿಬಿಲಿಟಿ ಎನರ್ಜಿ ಇದೆ. ಬಹುಶಃ ಈ ವ್ಯಕ್ತಿ ಈ ಪರ್ಸನ್ ಜೊತೆ ಥಿಂಗ್ಸ್ ಇನ್ನು ಮುಂದೆ ಆರ್ಡಿನರಿ ಆಗಿರೋದಿಲ್ಲ. ಮೊದಲು ಥಿಂಗ್ಸ್ ಹೇಗಿತ್ತೋ ತುಂಬ ಆರ್ಡಿನರಿ ಆಗಿತ್ತು, ಆಬ್ವಿಯಸ್ ಆಗಿತ್ತು, ಹಾಗೆ ಇನ್ನು ಮುಂದೆ ಇರೋದಿಲ್ಲ. ಈಗ ಈ ವ್ಯಕ್ತಿ ಯಾವುದೇ ಸಿಚುವೇಶನಲ್ಲಿ ಸಿಕ್ಕಾಕೊಳ್ಳುವಂತಹ ಫಿಯರ್ ಇರೋದಿಲ್ಲ. ಅಂದರೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ಏನಾಗುತ್ತೋ, ಯಾವ ವಿಷಯ ಅಡ್ಡ ಬರುತ್ತೋ, ಏನು ಥಿಂಗ್ಸ್ ಆಗುತ್ತೋ, ಮತ್ತು ರಿಲೇಷನ್ಶಿಪ್ಪಲ್ಲಿ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೋ, ಏನಾದರೂ ಪ್ರಾಬ್ಲಮ್ ಆಗುತ್ತೋ ಅಂತ ಮೊದಲು ಅವರಿಗೆ ಫಿಯರ್ ಇತ್ತು. ಆ ಥಾಟ್ ಈಗ ಈ ವ್ಯಕ್ತಿಯ ಮೈಂಡ್ನಲ್ಲಿ ಇರೋದಿಲ್ಲ. ಈ ಪರ್ಸನ್ ಇನ್ನು ಮುಂದೆ ಯಾವುದೇ ಒಂದು ಸಿಚುವೇಶನ್ಗೆ ಫಿಯರ್ ಆಗೋದಿಲ್ಲ. ನಿಮ್ಮ ರಿಯಾಕ್ಷನ್ಗೂ ಫಿಯರ್ ಆಗೋದಿಲ್ಲ. ಮೊದಲಿನ ಹಾಗೆ ಸ್ಟಬರ್ನ್ ಆಗಿರೋದಿಲ್ಲ. ಇದಾಗಲ್ಲ, ಇದು ಸಾಧ್ಯ ಇಲ್ಲ, ಹೀಗೆ ಥಿಂಕ್ ಮಾಡ್ತಾಯಿದ್ರು. ನಾನು ಹೋಗಿ ಅವರನ್ನು ಅಪ್ರೋಚ್ ಮಾಡೋದಕ್ಕೆ ಆಗೋದಿಲ್ಲ, ನಾನು ಅವರ ಜೊತೆ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಥಿಂಕ್ ಮಾಡ್ತಾಯಿದ್ರು.
ಮೊದಲು ಅವರ ಎನರ್ಜಿಯಲ್ಲಿ ಒಂದು ಸ್ಟಬನ್ ನೇಚರ್ ಇತ್ತು. ನಾನು ಇದನ್ನು ಮಾಡಲ್ಲ, ನಾನು ಇದನ್ನೇ ಮಾಡಬೇಕು, ನಾನು ಹೀಗೇ ಮಾಡ್ತೀನಿ, ಅವರೇ ನನ್ನ ಹತ್ರ ಬರಬೇಕು ಅನ್ನೋ ಒಂದು ಫೀಲಿಂಗ್ಸ್ ಇತ್ತು. ಬಟ್ ಆ ಈಗೋ, ಆ ಹಠ ಅವರ ಎನರ್ಜಿಯಿಂದ ರಿಲೀಸ್ ಆಗ್ತಾ ಇದೆ. ಅವರು ಅವರ ಆ್ಯಟಿಟ್ಯೂಡನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ತುಂಬ ವೈಡ್ ಪರ್ಸ್ಪೆಕ್ಟಿವ್ನಿಂದ ಥಿಂಗ್ಸ್ ಬಗ್ಗೆ ಥಿಂಕ್ ಮಾಡುವ ಹಾಗೆ ಕಾಣಿಸ್ತಾ ಇದ್ದಾರೆ. ಮೊದಲು ಅವರವರ ಕಂಫರ್ಟ್ ಝೋನಲ್ಲಿದ್ದರು, ಈಗ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತಾ ಇದ್ದಾರೆ. ಸೊ ಇದು ತುಂಬ ಅಮೇಝಿಂಗ್ ಎನರ್ಜಿ, ತುಂಬ ಪಾಸಿಟಿವ್ ಎನರ್ಜಿ. ನಿಮ್ಮ ಲೈಫ್ನಲ್ಲೂ ತುಂಬ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಬರಬಹುದು ಅನ್ನೋ ಎನರ್ಜಿ ಇದೆ. ಉದಾಹರಣೆಗೆ, ನೀವು ತುಂಬ ಟೈಮ್ನಿಂದ ಒಂದು ಏನಾದರೂ ವಿಷಯವನ್ನು ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಸ್ಟೆಬಿಲಿಟಿ ಬೇಕು, ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಜಾಬ್ನಲ್ಲಿ ಗ್ರೋತ್ ಬೇಕು. ಅದಕ್ಕೆ ತುಂಬ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದಿದೆ. ಯಾವುದಾದ್ರೂ ಗುಡ್ ನ್ಯೂಸ್ ನಿಮ್ಮ ಲೈಫ್ಗೆ ಬರ್ಬೋದು. ನಿಮ್ಮ ಲೈಫ್ನಲ್ಲಿ ತುಂಬ ಗುಡ್ ಮತ್ತು ಮೇಜರ್ ಚೇಂಜಸ್ ಅನ್ನೋದು ಬರ್ಬೋದು. ನೀವಿನ್ನೂ ಸಕ್ಸಸ್ಫುಲ್ ಆಗ್ಬೋದು, ಗ್ರೋತ್ ಸಿಗ್ಬೋದು. ಸೊ ನೀವು ಕೂಡ ಎಲ್ಲೋ ಒಂದು ಕಡೆ ಈ ಥಿಂಗ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಯಾಕೆಂದರೆ ಈಗ ಇರುವ ಸಮಯ ಕೇವಲ ನಿಮ್ಮ ರಿಲೇಷನ್ಶಿಪ್ಗೆ ಅಷ್ಟೇ ಅಲ್ಲ, ನಿಮ್ಮ ಮತ್ತು ಈ ವ್ಯಕ್ತಿ ಇಬ್ಬರಿಗೂ ಈ ಫೇಸ್ ಅನ್ನೋದು ಶಿಫ್ಟ್ ಆಗ್ತಾ ಇದೆ, ಎನರ್ಜಿ ಅನ್ನೋದು ಶಿಫ್ಟ್ ಆಗ್ತಾ ಇದೆ. ಲೆಟ್ಟಿಂಗ್ ಗೋ ಆ್ಯಂಡ್ ಲೆಸನ್ಸ್ ಕಂಪ್ಲೀಷನ್ ಎನರ್ಜಿ. ಲೆಟ್ಟಿಂಗ್ ಗೋ ಮತ್ತು ನೀವು ಲರ್ನ್ ಮಾಡಬೇಕಾಗಿದ್ದ ಲೆಸನ್ಸ್ ಕೂಡ ಈಗ ಲರ್ನ್ ಆಗಿದೆ. ಈ ವ್ಯಕ್ತಿ ಕೂಡ ಅವರ ಲೆಸನ್ಸನ್ನು ಕಲ್ತ್ಕೊಂಡಿದ್ದಾರೆ, ರಿಸೀವ್ ಮಾಡ್ಕೊಂಡಿದ್ದಾರೆ. ಫೈನಲಿ ಥಿಂಗ್ಸ್ ಪಾಸಿಟಿವ್ ಟರ್ನ್ ತಗೊಳುತ್ತೆ. ಈ ವ್ಯಕ್ತಿ ಇಲ್ಲಿವರೆಗೆ ಥಿಂಗ್ಸನ್ನು ಲೆಟ್ ಗೋ ಮಾಡಿದರು. ಓಕೆ, ಥಿಂಗ್ಸ್ ನ್ಯಾಚುರಲಿ ಆಗಬೇಕು, ನಾನು ಯಾವುದೇ ಎಫರ್ಟ್ ಹಾಕೋದಿಲ್ಲ, ನಾನು ಯಾವುದೇ ಆ್ಯಕ್ಷನ್ ತಗೊಳ್ಳೋದಿಲ್ಲ ಅಂತ ಥಿಂಕ್ ಮಾಡಿದರೆ, ಆದರೆ ಈಗ ಹಾಗಿಲ್ಲ. ಅವ್ರಿಗೆ ಆ್ಯಕ್ಷನ್ ತಗೊಳ್ಬೇಕು ಅನ್ನೋದು ಅರ್ಥ ಆಗಿದೆ. ಈ ಡಿಫಿಕಲ್ಟಿಯನ್ನು ಫೇಸ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ. ಅವರು ಅವರ ಪ್ರಾಬ್ಲಮ್ನಿಂದ ಇನ್ನೆಷ್ಟು ದಿನ ಫೇಸ್ ಮಾಡದೆ ತಪ್ಪಿಸ್ಕೊಳ್ತಾರೆ, ಎಷ್ಟು ದಿನ ಅವರ ಪ್ರಾಬ್ಲಮ್ನಿಂದ ಮುಖ ತಿರುಗಿಸ್ಕೊಂಡಿರ್ತಾರೆ. ಅವರಿಗೆ ಈ ಡಿಫಿಕಲ್ಟ್ ಟೈಮ್ ಮತ್ತು ಡಿಫಿಕಲ್ಟೀಸ್ನ ಫೇಸ್ ಮಾಡಲೇಬೇಕು. ಎಸ್ಕೇಪ್ ಇಸ್ ನಾಟ್ ದ ಸೊಲ್ಯೂಷನ್. ಈ ಥಿಂಗ್ ಈಗ ಈ ವ್ಯಕ್ತಿಗೆ ಅರ್ಥ ಆಗುತ್ತೆ. ಕ್ಲಾರಿಟಿ ಆ್ಯಂಡ್ ಟ್ರುತ್ ಎನರ್ಜಿ. ಸೊ ಇಲ್ಲಿ ತುಂಬ ಕ್ಲೆವರ್ ವೇನಲ್ಲಿ, ತುಂಬ ಬ್ರಿಲಿಯಂಟ್ ವೇನಲ್ಲಿ ಥಿಂಗ್ಸ್ ಹ್ಯಾಂಡಲ್ ಮಾಡ್ತಿದ್ದಾರೆ. ಈ ಪರ್ಸನ್ನಲ್ಲಿ ಇದ್ದ ಈಗೋ ಕೂಡ ಎಲ್ಲೋ ಒಂದು ಕಡೆ ಡೌನ್ ಆಗ್ತಾ ಇದೆ. ಅವರ ಈಗೋ, ಪ್ರೈಡ್ ಇವೆಲ್ಲ ಸ್ಲೋಲಿ ಶಟ್ ಡೌನ್ ಆಗ್ತಾ ಇದೆ. ಅವರಲ್ಲಿ ತುಂಬ ಟೈಮ್ನಿಂದ ಇದ್ದ ಈಗೋ ಮತ್ತು ಪ್ರೈಡಿಂದಲೇ ಈ ಕನೆಕ್ಷನ್ ಗ್ರೋ ಆಗ್ತಾ ಇರಲಿಲ್ಲ. ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಆ ಈಗೋ ಕೂಡ ಈಗ ಅವರ ಲೈಫ್ನಿಂದ ಸ್ಲೋಲಿ ಶಟ್ ಡೌನ್ ಆಗ್ತಾ ಇದೆ. ಸೊ ಅವರು ಇನ್ನು ಮುಂದೆ ಈಗೋಸ್ಟಿಕ್ ಆಗಿರೋದಿಲ್ಲ. ಅವರು ನಿಮ್ಮನ್ನು ಅಪ್ರೋಚ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವರೊಳಗಿನ ಚೇಂಜಸ್ಸನ್ನು ನೋಟಿಸ್ ಮಾಡ್ತೀರಾ. ಅವರು ಈಗೋಸ್ಟಿಕ್ ಆಗಿ ನಿಮ್ಮ ಜೊತೆ ಮಾತಾಡ್ತಿಲ್ಲ ಅನ್ನೋದನ್ನು ನೀವು ನೋಡ್ತೀರಾ. ತುಂಬ ಪ್ರೌಡ್ ಆ್ಯಟಿಟ್ಯೂಡ್ನಲ್ಲಿ ನಿಮ್ಮ ಜೊತೆ ಮಾತಾಡಿದೆ, ತುಂಬ ಗ್ರೌಂಡಿಂಗ್ ಜೊತೆಗೆ ನಿಮ್ಮ ಜೊತೆಗೆ ತುಂಬ ಹಂಬಲ್ಲಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆ ಮಾತಾಡುವ ಎನರ್ಜಿ ಇದೆ. ನೀವು ಈ ಚೇಂಜನ್ನು ನೋಟಿಸ್ ಮಾಡ್ಬೋದು. ಯಾಕೆಂದರೆ ಈ ಸಲ ಅವರು ನಿಮ್ಮ ಲೈಫ್ಗೆ ಮತ್ತೆ ಎಂಟರ್ ಆಗ್ತಾ ಇರುವಾಗ ಅವರ ಈಗೋ ಮತ್ತು ಪ್ರೈಡನ್ನು ಹಿಂದೆ ಬಿಟ್ಟು ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಅವರು ನಿಮಗೆ ಆ ಚೇಂಜನ್ನು ತೋರಿಸ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಚೇಂಜನ್ನು ನೀವು ಮಾಡಬೇಕು, ನೋಟಿಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆಗ ಮಾತ್ರ ನೀವು ಅವರನ್ನು ಫರ್ಗಿವ್ ಮಾಡ್ಬೋದು. ಆಗ ಮಾತ್ರ ನೀವು ಅವರ ಮೇಲೆ ಮತ್ತೆ ಟ್ರಸ್ಟ್ ಇಡಬಹುದು. ಈಗ ಅವರ ಇಂಟೆನ್ಷನ್ಸ್ ಏನು ಅಂತ ನೋಡೋದಾದರೆ, ಹಾರ್ಮನಿ ಎನರ್ಜಿ. ಬಹುಶಃ ಈ ವ್ಯಕ್ತಿ ನಿಮ್ಮ ವ್ಯಾಲ್ಯೂ ಅವರ ಲೈಫ್ನಲ್ಲಿ ಎಷ್ಟು ಇದೆ ಅನ್ನೋದು ಈಗ ಅರ್ಥ ಆಗಿದೆ. ನೀವು ಅವರ ಲೈಫ್ಗೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದೀರಿ ಅನ್ನೋದು ಅರ್ಥ ಆಗಿದೆ. ನಿಮ್ಮನ್ನು ದೂರ ಮಾಡಿಕೊಂಡಿದ್ದು ನಿಮ್ಮ ಲಾಸ್ ಅಲ್ಲ, ನಿಮ್ಮನ್ನು ಅವರಿಂದ ದೂರ ಮಾಡಿದ್ದು ಅವರ ಬಿಗ್ಗೆಸ್ಟ್ ಲಾಸ್. ಅವರಿಗೆ ಇಷ್ಟು ಲವ್ ಮಾಡ್ತಾ ಇದ್ದ, ಪ್ಯೂರ್ ಲವ್ ಕೊಡ್ತಾ ಇದ್ದ, ಅನ್ಕಂಡೀಷ್ನಲ್ ಲವ್ ಕೊಡ್ತಾ ಇದ್ದ ನಿಮ್ಮಂಥ ಪರ್ಸನ್ನ ಅವರಿಂದ ದೂರ ಮಾಡ್ಕೊಳ್ಳೋದು ಅವರ ಲಾಸ್. ಈಗ ನಿಮ್ಮ ಎಕ್ಸಿಸ್ಟೆನ್ಸ್ ಅವರ ಲೈಫ್ನಲ್ಲಿ ಏನು ಅನ್ನೋದು ಅವರಿಗೆ ಫೈನಲಿ ಅರ್ಥ ಆಗಿದೆ. ನೀವು ಅವರ ಲೈಫ್ಗೆ ಏನು ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದೀರಾ ಅನ್ನೋದು ಅರ್ಥ ಆಗಿದೆ. ಈಗ ಅವರು ನಿಮ್ಮ ಜೊತೆ ತುಂಬ ಹಾರ್ಮೋನಿಯಸ್ ವೇನಲ್ಲಿ ರಿಯೂನಿಯನ್ ಆಗೋದಕ್ಕೆ ಬಯಸ್ತಾರೆ. ಯಾವುದೇ ಕಾನ್ಫ್ಲಿಕ್ಟ್, ಫೈಟ್, ಡ್ರಾಮಾ ಬೇಡ, ಅವಾಯ್ಡ್ ಮಾಡುವ ಪ್ರಯತ್ನ ಬೇಡ. ತುಂಬ ಗ್ರೌಂಡಿಂಗ್ ಜೊತೆಗೆ ಈ ಪರ್ಸನ್ ನಿಮ್ಮ ಹತ್ರ ಬರುವ ಎನರ್ಜಿಯಲ್ಲಿದ್ದಾರೆ. ಸೊ ಎಲ್ಲ ರೀತಿಯ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿಯಾಗಿರುವ ಎನರ್ಜಿಯಲ್ಲಿದ್ದಾರೆ. ಎಮೋಷ್ನಲ್ ಥಾಟ್ಸ್ ಆ್ಯಂಡ್ ಮಿಸ್ಸಿಂಗ್ ಎನರ್ಜಿ. ಇತ್ತೀಚೆಗೆ ಈ ವ್ಯಕ್ತಿ ನಿಮ್ಮ ಥಾಟ್ಸ್ ತುಂಬ ಬರ್ತಾ ಇರ್ಬೋದು ಅವರಿಗೆ. ಅವರು ಯಾವಾಗಲೂ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ಬೋದು. ಇದು ಅವರ ಮನಸ್ಸಿನಲ್ಲಾಗಿರ್ಬೋದು, ಅಥವಾ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇರ್ಬೋದು. ಅವರ ಆಬ್ಸೆಷನ್ ಇಲ್ಲಿ ನೆಕ್ಸ್ಟ್ ಲೆವೆಲ್ನಲ್ಲಿದೆ, ಹೈ ಲೆವೆಲ್ನಲ್ಲಿದೆ.
ನಿಮ್ಮ ಕಡೆ ಹೈಲಿ ಒಬ್ಸೆಸಿವ್ ಅಟ್ರಾಕ್ಟಿವ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಎಕ್ಸಿಸ್ಟೆನ್ಸ್ ಅವರ ಲೈಫ್ನಲ್ಲಿ ಏನು ಅನ್ನೋದನ್ನು ಲರ್ನ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಹಿಂದೆಗಿಂತಲೂ ಹೆಚ್ಚು ರೆಸ್ಪೆಕ್ಟಿವ್ ಆಗಿ ನೋಡ್ತಾ ಇದ್ದಾರೆ, ಹೆಚ್ಚು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗೆ ಪಾಸ್ಟ್ಗಿಂತಲೂ ಹೆಚ್ಚು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ವ್ಯಾಲ್ಯೂ ಅವರ ಲೈಫ್ನಲ್ಲಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಿಮಗೆ ಒಂದು ಕ್ವೀನ್ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಅವರಿಗೆ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ನೀವು ಎಷ್ಟು ವ್ಯಾಲ್ಯೂಬಲ್ ಆಗಿದ್ದೀರೋ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ನಿಮ್ಮ ಎಲ್ಲ ವಿಶಸ್ ಫುಲ್ಫಿಲ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನರ್ಚರಿಂಗ್ ಆ್ಯಂಡ್ ಅಬಂಡೆನ್ಸ್ ಎನರ್ಜಿ, ನಿಮ್ಮ ಲೈಫ್ನಲ್ಲಿ ಅವರು ನಿಮ್ಮನ್ನು ತುಂಬ ಸ್ಪೆಷಲ್ಲಾಗಿ ಟ್ರೀಟ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಎಲ್ಲ ವಿಶಸ್ ಫುಲ್ಫಿಲ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಅವರಲ್ಲಿದೆ. ಸೊ ಯಾವುದೇ ಸಿಚುವೇಶನ್ ಅವರ ಲೈಫ್ನಲ್ಲಿ ಇದ್ದರೂ ಕೂಡ ಆ ಸಿಚುವೇಶನ್ನಿಂದ ಅವರು ಹ್ಯಾಪಿಯಾಗಿಲ್ಲ. ಯಾವುದೇ ಸಿಚುವೇಶನ್ಗಾಗಿ ನಿಮ್ಮಿಂದ ದೂರ ಆಗಿದ್ದರೂ ಕೂಡ ಅದರಿಂದ ಅವರು ಹ್ಯಾಪಿಯಾಗಿಲ್ಲ. ಪಾಸ್ಟ್ನಲ್ಲಿ ಈ ವ್ಯಕ್ತಿ ಒಂದು ಡಿಸಿಷನ್ ತೊಗೊಂಡಿದ್ರು, ನೀವು ಇಲ್ಲದೆ ಒಂದು ಲೈಫ್ನ ಅವರು ಚೂಸ್ ಮಾಡಿದರು. ಬಹುಶಃ ಅವರು ಯಾವುದೋ ಒಂದು ಸಿಚುವೇಶನ್ಗಾಗಿ ಅಥವಾ ಇನ್ನೊಬ್ಬರನ್ನು ಚೂಸ್ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು, ನಿಮಗೆ ತುಂಬ ರೂಡಾಗಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು, ಇನ್ನೊಬ್ಬರನ್ನು ಟ್ರಸ್ಟ್ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಿಮ್ಮ ಜೊತೆ ಮಾತಾಡೋದು ಸ್ಟಾಪ್ ಮಾಡಿರ್ಬೋದು, ಗೋಸ್ಟ್ ಮಾಡಿರ್ಬೋದು, ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ನಿಮ್ಮ ಜೊತೆ ಫೈಟ್ ಮಾಡಿರ್ಬೋದು, ಜಗಳ ಮಾಡಿರ್ಬೋದು, ಅಥವಾ ರೂಡಾಗಿ ಬಿಹೇವ್ ಮಾಡಿರ್ಬೋದು, ನಿಮಗೆ ಹರ್ಟ್ ಆಗುವ ಮಾತುಗಳನ್ನು ಹೇಳಿರ್ಬೋದು. ಅವರ ಪಾಸ್ಟ್ ಥಿಂಕಿಂಗ್ ಹೇಗಿತ್ತೋ, ಅವರ ಓಲ್ಡ್ ಸೆಲ್ಫ್ ಹೇಗಿತ್ತೋ ಈಗ ಅದು ಸಂಪೂರ್ಣವಾಗಿ ಡೆಮಾಲಿಷ್ ಆಗ್ತಾ ಇದೆ. ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆದಮೇಲೆ ಅವರು ಅವರ ಓಲ್ಡ್ ಸೆಲ್ಫ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಅವರ ಓಲ್ಡ್ ಸೆಲ್ಫ್ನ ಕಂಪ್ಲೀಟ್ಲಿ ರಿಲೀಸ್ ಮಾಡೋದು ಈಸಿ ಅಲ್ಲ. ಹಾಗಾಗಿ ಅವರ ಓಲ್ಡ್ ಸೆಲ್ಫ್ ಕೆಲವೊಮ್ಮೆ ಮತ್ತೆ ಟ್ರಿಗರ್ ಆಗ್ಬೋದು. ಸೊ ಈ ಥಿಂಗ್ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಎನರ್ಜಿಯ ಪ್ರಕಾರ ನೀವಿಬ್ಬರು ಮತ್ತೆ ಒಬ್ಬರನ್ನೊಬ್ಬರು ಸೇಮ್ ವೈಬ್ರೇಷನಲ್ಲಿ ಮ್ಯಾಚ್ ಮಾಡಿಕೊಳ್ಳುವ ಹಾಗಿದೆ. ನೀವಿಬ್ಬರು ಸೇಮ್ ವೈಬ್ರೇಷನ್ಗೆ ಬರ್ತಾ ಇರೋದ್ರಿಂದ ತುಂಬ ಜನರಿಗೆ ತುಂಬ ಬೇಗನೆ ರಿಯೂನಿಯನ್, ರೀಕನ್ಸಿಲೇಷನ್ ಎನರ್ಜಿ ಇದೆ. ಸೊ ತುಂಬ ಸ್ಟ್ರಾಂಗ್ ಚಾನ್ಸಸ್ ಇದೆ ತುಂಬ ಜನರಿಗೆ ರಿಯೂನಿಯನ್ ಅನ್ನೋದು ಆಗ್ಬೋದು. ಥಿಂಗ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋದು ಕೂಡ ಇದೆ. ಜರ್ನಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೀವೀಗಲೂ ನೋ ಟಾಕಿಂಗ್ ಝೋನ್ನಲ್ಲಿ ಇದ್ದರೆ, ಅಂದರೆ ಒಬ್ಬರ ಜೊತೆ ಒಬ್ಬರು ಯಾವುದೇ ಮಾತುಕತೆ ಇಲ್ಲದಿದ್ದರೆ ಥಿಂಗ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನ್ಯೂ ಟೈಮ್ ಲೈನ್ ತುಂಬ ಥಿಂಗ್ಸನ್ನು ನಿಮ್ಮ ಫೇವರ್ಗೆ ಕನ್ವರ್ಟ್ ಮಾಡುವ ಎನರ್ಜಿ ಇದೆ. ಮೆಚ್ಯೂರಿಟಿ ಎನರ್ಜಿ, ಈಗ ಇನ್ನೇನು ಥಿಂಗ್ಸ್ ಆಗಬಹುದು ಅಂತ ನೋಡೋಣ. ನೀವು ತುಂಬ ಇನ್ಸೆಕ್ಯೂರ್, ಇಮ್ಮೆಚ್ಯೂರ್ ಪರ್ಸನ್ ಜೊತೆ ಡೀಲ್ ಮಾಡ್ತಾ ಇದ್ರೆ, ಅಥವಾ ಈ ವ್ಯಕ್ತಿ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ, ಯಾವುದೇ ಕರೇಜನ್ನು ತೋರಿಸ್ತಾ ಇಲ್ಲ, ಅವರ ಆ್ಯಕ್ಷನ್ ಕೂಡ ನಿಮ್ಮ ಕಡೆ ಹಾಗೆ ಇದ್ದರೆ ಕೆಲವೊಮ್ಮೆ ಈ ಪರ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸಿರ್ಬೋದು. ಅಥವಾ ಈ ವ್ಯಕ್ತಿ ತುಂಬ ಮಿಕ್ಸ್ಡ್ ಸಿಗ್ನಲ್ಸ್ ಕೊಟ್ಟಿರ್ಬೋದು, ಅವರ ಬಗ್ಗೆ ತುಂಬ ಕನ್ಫ್ಯೂಸ್ಡ್ ಆಗಿರ್ಬೋದು ನಿಮಗೆ. ಆದರೆ ಈಗ ಅವರು ಒಂದು ಬಿಗ್ ಡಿಸಿಷನ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಅದು ನಿಮ್ಮ ಫೇವರಲ್ಲಿರುವ ಬಿಗ್ ಡಿಸಿಷನ್ ಆಗಿರ್ಬೋದು. ಅವರು ಈ ಡಿಸಿಷನನ್ನು ತುಂಬ ಥಿಂಕ್ ಮಾಡಿ ಮೆಚ್ಯೂರಿಟಿಯಿಂದ ತಗೊಳ್ತಾರೆ. ನಿಮ್ಮ ಕಡೆ ಬರೋದಕ್ಕೆ ಯಾವುದಾದ್ರೂ ಒಂದು ಎಕ್ಸ್ಕ್ಯೂಸ್ ಸಿಗುವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ಸಿಚುವೇಶನನ್ನಾದರೂ ರಿಲೀಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈಗ ಅವರು ಯಾವುದೇ ರೆಸ್ಟ್ರಿಕ್ಷನ್ ಇದ್ದರೂ ಅದನ್ನು ಬ್ರೇಕ್ ಮಾಡಿ ನಿಮ್ಮ ಕಡೆಗೆ ಬರುವ ಎನರ್ಜಿಯಲ್ಲಿದ್ದಾರೆ. ಸೊ ಅವರು ನಿಮ್ಮ ಮೇಲೆ ಎಷ್ಟು ಲವ್ ಇದೆ, ಎಷ್ಟು ಕೇರ್ ಮಾಡ್ತಾರೆ ಅಂತ ಹೇಳ್ಬೋದು. ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ಬೋದು. ನಿಮ್ಮನ್ನೇ ಚೂಸ್ ಮಾಡಬೇಕು ಅಂತ ಬಯಸ್ಬೋದು. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಸ್ಟೆಬಿಲಿಟಿ ಮತ್ತು ಕಮಿಟ್ಮೆಂಟ್ ಅನ್ನೋದು ಸಿಗ್ಬೋದು. ಸೊ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಇದೆ. ನಿಮ್ಮ ರಿಲೇಷನ್ಶಿಪ್ಪನ್ನು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿಕೊಳ್ಳಿ. ಕಾಂಪ್ರಮೈಸ್ ಎನರ್ಜಿ, ಇಲ್ಲಿ ಕಾಂಪ್ರಮೈಸ್ನ ಎನರ್ಜಿ ಇದೆ. ನಿಮ್ಮ ಜೊತೆ ಎಲ್ಲ ರೀತಿಯ ಕಾಂಪ್ರಮೈಸ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ನೀವು ಈ ರಿಲೇಷನ್ಶಿಪ್ಗಾಗಿ ಎಷ್ಟು ಕಾಂಪ್ರಮೈಸಸ್ ಮಾಡಿದ್ದೀರಾ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಈ ರಿಲೇಷನ್ಶಿಪ್ಗಾಗಿ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತು. ಈ ವ್ಯಕ್ತಿ ಆ ಥಿಂಗ್ಸನ್ನು ಅರಿತುಕೊಂಡಿದ್ದಾರೆ. ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೀವು ಅವ್ರ ಜೊತೆ ಕಾಂಪ್ರಮೈಸ್ ಮಾಡುವ ಸ್ಟೇಟ್ ಆಫ್ ಮೈಂಡ್ನಲ್ಲಿ ಇಲ್ಲದೇ ಇದ್ದರೂ ಕೂಡ ನೀವು ಅವ್ರ ಜೊತೆ ಅವರ ಬಗ್ಗೆ ಈಗ ತುಂಬ ಸೈಲೆಂಟ್ ಆಗಿದ್ದರೂ ಕೂಡ ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಕನೆಕ್ಟ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಈ ಟೈಮ್ನಲ್ಲಿ ನೀವು ಅವರ ಮುಂದೆ ಕಂಡೀಷನ್ಸ್ ಇಟ್ಟರು, ನಾನು ಈ ರಿಲೇಷನ್ಶಿಪ್ಗೆ ಬರೋದು ನೀನು ನನ್ನ ಈ ಮಾತನ್ನು ಒಪ್ಕೊಂಡಾಗ ಮಾತ್ರ, ನೀನು ನನಗೆ ಕಮಿಟ್ಮೆಂಟ್ ಕೊಡಬೇಕು, ನೀನು ನನಗೆ ಸ್ಟೆಬಿಲಿಟಿ ಕೊಡಬೇಕು, ಸೊ ನೀನು ನನ್ನನ್ನು ನಿಮ್ಮ ಫ್ಯಾಮಿಲಿಗೆ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ನೀವು ಯಾವುದೇ ಕಂಡೀಷನ್ ನಿಮ್ಮ ಮನಸ್ಸಿನಲ್ಲಿ ಇದ್ದರೂ ಕೂಡ
ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ, ಏನನ್ನು ರಿಸೀವ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರೋ ಅದರಲ್ಲಿ ಕಾಂಪ್ರಮೈಸ್ ಮಾಡಬೇಡಿ. ಆ ಥಿಂಗ್ಸ್ನ ಓಪನ್ಲಿ ಈ ಪರ್ಸನ್ಗೆ ಹೇಳಿ. ಆಗ ಈ ಪರ್ಸನ್ಗೆ ಅರ್ಥ ಆಗುತ್ತೆ ಮತ್ತು ಅವರು ನಿಮ್ಮ ಎಲ್ಲ ಕಂಡೀಷನ್ನ ಒಪ್ಕೊಳ್ಳೋದಕ್ಕೆ ರೆಡಿಯಾಗಿರ್ತಾರೆ. ನಿಮ್ಮ ಜೊತೆ ಎಲ್ಲ ರೀತಿಯ ಕಾಂಪ್ರಮೈಸ್ ಮಾಡೋದಕ್ಕೆ ರೆಡಿಯಾಗಿರ್ಬೋದು. ಯಾವುದೇ ಸಿಚುವೇಶನ್ ಇದ್ದರೂ ಅದಕ್ಕಾಗಿ ಅವರು ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಲವ್ ಎನರ್ಜಿ. ಇಲ್ಲಿ ನಿಮ್ಮಲ್ಲೂ ತುಂಬ ಚೇಂಜಸ್ ಬರ್ತಾ ಇದೆ. ನೀವು ತುಂಬ ಇಂಟ್ರೋವರ್ಟ್ ಆಗಿರ್ಬೋದು, ತುಂಬ ಇಂಟ್ರೋವರ್ಟ್, ತುಂಬ ಇನೋಸೆಂಟ್ ಆಗಿರ್ಬೋದು. ಅಂದರೆ ಹೊರಗಡೆ ತುಂಬ ಮಾತಾಡದೇ ಇರುವ ಪರ್ಸನ್ ಆಗಿರ್ಬೋದು, ಸ್ವಲ್ಪ ಹೆಸಿಟೇಷನ್ ಇರ್ಬೋದು, ಆ ರೀತಿ ಕೂಡ ಆಗಿರುವ ಪರ್ಸನ್ ಕೂಡ ಆಗಿರ್ಬೋದು. ಸೊ ನಿಮ್ಮೊಳಗೆ ತುಂಬ ದೊಡ್ಡ ದೊಡ್ಡ ಚೇಂಜಸ್ ಬರುತ್ತೆ. ನಿಮ್ಮೊಳಗೆ ಯಾಕೆ ಇಷ್ಟು ಅಂಡರ್ ಕಾನ್ಫಿಡೆನ್ಸ್ ಇದೆ? ಆ ಕಾನ್ಫಿಡೆನ್ಸ್ ಅನ್ನೋದು ಬೂಸ್ಟ್ ಆಗುವ ಎನರ್ಜಿ ಇದೆ. ಈ ನ್ಯೂ ಟೈಮ್ ಲೈನ್ ಕಡೆ ಶಿಫ್ಟ್ ಆಗ್ತಾ ಹೋಗ್ತಾ ಇದ್ದೀರಾ. ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗುತ್ತೆ. ನಿಮ್ಮ ರಿಯಲ್ ಸೆಲ್ಫ್ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಲೈಫ್ನಲ್ಲಿ ಕೂಡ ತುಂಬ ಚೇಂಜಸ್ಗಳು ಬರ್ಬೋದು. ನೀವು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಮ ಬಗ್ಗೆ ನೀವೇ ಗುಡ್ ಫೀಲ್ ಮಾಡ್ಕೊಳ್ತೀರಾ. ನಾವು ನಮ್ಮ ಬಗ್ಗೆ ಗುಡ್ ಫೀಲ್ ಮಾಡ್ಕೊಳ್ಳದೇ ಇದ್ದಾಗ, ನಮ್ಮೊಳಗಿನ ಸೆಲ್ಫ್ ಲವ್ ಫೀಲ್ ಆಗದೇ ಇದ್ದಾಗ ಇನ್ನೊಬ್ಬರು ನಮ್ಮ ಮೇಲೆ ಹೇಗೆ ಗುಡ್ ಫೀಲ್ ಮಾಡ್ತಾರೆ? ನಾವು ನಮ್ಮನ್ನೇ ಲವ್ ಮಾಡದೇ ಇದ್ದಾಗ ಇನ್ನೊಬ್ಬರು ನಮ್ಮನ್ನು ಹೇಗೆ ಲವ್ ಮಾಡ್ತಾರೆ? ಸೊ ನೀವು ನಿಮ್ಮ ಬಗ್ಗೆ ಗುಡ್ ಫೀಲ್ ಮಾಡ್ಕೊಳ್ತೀರಿ. ನಿಮ್ಮ ಬಗ್ಗೆ ನಿಮಗೆ ಗುಡ್ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ನಿಮ್ಮೊಳಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಂಡರ್ ಕಾನ್ಫಿಡೆನ್ಸ್ ಇದ್ದರೆ ಅಥವಾ ಯಾವುದೇ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ರೆ ಅದರಿಂದ ಹೊರಗಡೆ ಬರ್ತೀರ. ಅದು ಯಾವುದೇ ರೀತಿಯ ಎನರ್ಜಿ ಆಗಿದ್ದರೂ ಈಗ ಆ ಥಿಂಗ್ಸ್ ನಿಮ್ಮೊಳಗಿಂದ ರಿಮೂವ್ ಆಗುತ್ತೆ. ನೀವು ಒಂದು ನ್ಯೂ ಸೆಲ್ಫ್ಗೆ ಬರ್ತೀರಾ. ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗುತ್ತೆ. ನೀವು ಜನರ ಜೊತೆ ತುಂಬ ಕಾನ್ಫಿಡೆಂಟಾಗಿ ರಿಯಾಕ್ಟ್ ಮಾಡ್ತೀರಾ. ಜನರು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ ಥಿಂಕ್ ಮಾಡೋದಿಲ್ಲ. ಇಲ್ಲಿವರೆಗೆ ನಿಮ್ಮ ಮೈಂಡ್ನಲ್ಲಿ ಜನರು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅನ್ನೋ ಥಾಟ್ ಇರಬಹುದು. ಆ ಥಿಂಕ್ ನಿಮ್ಮ ಮೈಂಡ್ನಿಂದ ಹೊರಗಡೆ ಹೋಗುತ್ತೆ. ನಿಮ್ಮ ಬ್ಯೂಟಿ, ನಿಮ್ಮ ಲುಕ್ಸ್, ನಿಮ್ಮ ಮೇಲೆ, ನಿಮ್ಮ ಸೆಲ್ಫ್ ಲವ್ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡ್ತಿರುವ ಎನರ್ಜಿ ಇದೆ. ಕ್ಲಾರಿಟಿ ಆ್ಯಂಡ್ ಇಲ್ಯೂಷನ್ ರಿಲೀಸ್ ಎನರ್ಜಿ. ಈಗ ಈ ವ್ಯಕ್ತಿ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅನ್ನೋದಾದರೆ, ಇಲ್ಲಿವರೆಗೆ ಬಂದ ಎನರ್ಜಿಯನ್ನು ರ್ಯಾಂಡಮ್ಲಿ ನೋಡಿದಾಗ ಇದು ಬಿಹೈಂಡ್ ಇಲ್ಯೂಷನ್ ಎನರ್ಜಿ. ಅಂದರೆ ಈ ಪರ್ಸನ್ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇದ್ದರೆ, ಯಾವುದಾದ್ರೂ ಇಲ್ಯೂಷನ್ನಲ್ಲಿ ಇದ್ದರೆ, ಅವರದೇ ಒಂದು ಇಲ್ಯೂಷನ್ ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ, ನಿಮ್ಮ ಬಗ್ಗೆ ಯಾವುದಾದ್ರೂ ರಾಂಗ್ ಥಿಂಕಿಂಗ್ ಇದ್ದರೆ, ಈ ವ್ಯಕ್ತಿ ಅದರಿಂದ ಆ ಎನರ್ಜಿಯಿಂದ ಹೊರಗಡೆ ಬರ್ತಾರೆ. ಯಾವುದಾದ್ರೂ ವಿಷಯವನ್ನು ನಿಮಗೆ ಹೇಳಬೇಕು ಅಂತ ಇದ್ದರೆ ಈ ವ್ಯಕ್ತಿ ಅದನ್ನು ನಿಮ್ಮ ಹತ್ರ ಎಲ್ಲವನ್ನು ಹೇಳ್ಕೊಳ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎಂಡ್ ಆಗುತ್ತೆ. ಕ್ಲಿಯರ್ಲಿ ಅವರು ಅವರ ಮಾತನ್ನು ಹೇಳ್ಕೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಕಂಪ್ಲೀಷನ್ ಆ್ಯಂಡ್ ನ್ಯೂ ಆಪರ್ಚುನಿಟಿ ಎನರ್ಜಿ. ಒಂದು ಟೈಮ್ ಲೈನ್ನಿಂದ ಇನ್ನೊಂದು ಟೈಮ್ ಲೈನ್ಗೆ ಶಿಫ್ಟ್ ಆಗ್ತಾ ಇದ್ದೀರಾ. ಇದು ಓಪನ್ ಆಗ್ತಾ ಇರುವ ನ್ಯೂ ಡೋರ್. ಸೊ ಇದೊಂದು ನ್ಯೂ ಆಪರ್ಚುನಿಟಿ, ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ಗೆ ನ್ಯೂ ಡೋರ್. ಒಂದು ನ್ಯೂ ಡೋರ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ನಿಮ್ಮ ಏನೇ ವಿಷಯ ಇದ್ದರೂ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕ್ಲಿಯರ್ ಆಗುತ್ತೆ. ತುಂಬ ಟೈಮಿಂದ ನಡೀತಾ ಇದ್ದ ಒಂದು ಓಲ್ಡ್ ಪ್ಯಾಟ್ರನ್ ಈಗ ರಿಮೂವ್ ಆಗುತ್ತೆ, ಅದು ರಿಲೀಸ್ ಆಗುತ್ತೆ. ಕರೆಂಟ್ ಎನರ್ಜಿಯಲ್ಲಿ ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಒಳಗೊಳಗೆ ತುಂಬ ಸಫರ್ ಆಗ್ತಾ ಇರುವ ಎನರ್ಜಿ ಇರ್ಬೋದು. ಇಲ್ಲಿವರೆಗೆ ಅವರ ಟಿಯರ್ಸನ್ನು ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಆದರೆ ಈಗ ಅದನ್ನು ಹೈಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಎಮೋಷನ್ಸನ್ನು ಹೈಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಅವರು ಅದನ್ನು ನಿಮ್ಮ ಹತ್ರ ಶೋ ಮಾಡ್ಬೋದು. ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಎಮೋಷನ್ಸ್ ಇದೆ ಅನ್ನೋದನ್ನು ನಿಮಗೆ ಹೇಳ್ಬೋದು. ಆ ಎನರ್ಜಿ ಇದೆ. ಕರೇಜ್ ಆ್ಯಂಡ್ ಇನ್ನರ್ ಸ್ಟ್ರೆಂತ್ ಎನರ್ಜಿ. ಈ ಪರ್ಸನ್ ಒಳಗೆ ಸ್ಟ್ರೆಂತ್ ಅನ್ನೋದು ಇದೆ. ಅವರ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಸೊ ಈ ವ್ಯಕ್ತಿ ನಿಮ್ಮ ಕಡೆಗೆ ಬರುವ ಎನರ್ಜಿಯಲ್ಲಿದ್ದಾರೆ. ಎಮೋಷ್ನಲ್ ಡೆಪ್ತ್ ಎನರ್ಜಿ. ಇವರ ಎಮೋಷನ್ಸ್ ತುಂಬ ಹೈ ಆಗ್ತಾ ಇದೆ. ಎಮೋಷನ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗೋದಷ್ಟು ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ಬೋದು. ತುಂಬ ಸ್ಟ್ರಾಂಗ್ ಎಮೋಷನ್ಸ್ ಫೀಲ್ ಮಾಡ್ತಾರೆ. ಅಪ್ಸೆಟ್ ಆಗ್ಬೋದು, ತುಂಬ ಸ್ಯಾಡ್ನೆಸ್ ಫೀಲ್ ಮಾಡ್ಬೋದು. ಡೀಪ್ ಪೇಯ್ನ್ ಎನರ್ಜಿ. ತುಂಬ ಹೆಚ್ಚು ಪೇಯ್ನ್, ಅಷ್ಟು ಹೆಚ್ಚು ದುಃಖ ಆಗ್ಬೋದು. ಆ ದುಃಖದಿಂದ ಹೊರಗಡೆ ಬರೋದು ಡಿಫಿಕಲ್ಟ್ ಆಗ್ಬೋದು. ಅಂದರೆ ನೀವಿಬ್ಬರು ದೂರ ಇರೋದ್ರಿಂದ ನಿಮಗೂ ತುಂಬ ಸಲ ತುಂಬ ದುಃಖ ಆಗಿರ್ಬೋದು. ಸೊ ಅವರ ಇನ್ನೂ ಕಂಪ್ಲೀಟ್ ಆಗದ ಲೆಸನ್ಸ್ ಕಂಪ್ಲೀಟ್ ಆಗಬೇಕು. ನೀವು ಒಂದು ನ್ಯೂ ಫೇಸ್ಗೆ ಶಿಫ್ಟ್ ಆಗುವಾಗ ಒಂದು ಡಾರ್ಕ್ ಫೇಸ್ನಿಂದ ಹೋಗಬೇಕಾಗುತ್ತೆ. ಈಗ ಅವರ ಲೈಫ್ನಲ್ಲಿ ನಡೀತಾ ಇರೋದು ಅದೇ ಡಾರ್ಕ್ ಫೇಸ್. ಅವರು ಆ ಡಾರ್ಕ್ ಫೇಸನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ನ್ಯೂ ಬಿಗಿನಿಂಗ್ ಅನ್ನೋದು ಸಾಧ್ಯ ಆಗುತ್ತೆ. ಪಾಸಿಟಿವ್ ಚೇಂಜ್ ಎನರ್ಜಿ.
ಟೇಬಲ್ಸ್ ಅನ್ನೋದು ಟರ್ನ್ ಆಗ್ತಾ ಇದೆ, ಥಿಂಗ್ಸ್ ಅನ್ನೋದು ಚೇಂಜ್ ಆಗ್ತಾ ಇದೆ. ಯಾವುದು ದುಃಖದ ಟೈಮ್ ಆಗಿತ್ತೋ, ಯಾವುದು ಬ್ಯಾಡ್ ಟೈಮ್ ಆಗಿತ್ತೋ ಅದೆಲ್ಲವೂ ಕೂಡ ರಿಲೀಸ್ ಆಗುವಂತಹ ಎನರ್ಜಿಯಲ್ಲಿದೆ. ಸೊ ಯಾವಾಗಲೂ ಗುಡ್ ಥಿಂಕನ್ನು ಮಾಡಿ. ಇನ್ನು ಮುಂದೆ ಗುಡ್ ಚೇಂಜಸ್ ಬರುವ ಎನರ್ಜಿ ಇದೆ. ಆ ಗುಡ್ ಥಿಂಗ್ ನಿಮ್ಮ ಲೈಫ್ನಲ್ಲಿ ಮ್ಯಾನಿಫೆಸ್ಟ್ ಮಾಡಿಕೊಡಿ. ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಅವರು ಈ ರಿಲೇಷನ್ಶಿಪ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ನಿಮ್ಮ ಮತ್ತು ಈ ರಿಲೇಷನ್ಶಿಪ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಾವುದಾದ್ರೂ ಫೈಟ್ ಆಗಿದ್ರೆ, ಯಾವುದಾದ್ರೂ ಜಗಳ ಆಗಿದ್ರೆ ಅದಕ್ಕಾಗಿ ನಿಮ್ಮ ಹತ್ರ ಸಾರಿ ಹೇಳಿ ಫರ್ಗಿವ್ನೆಸ್ ಕೂಡ ಕೇಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರು ಅವರ ಈಗೋವನ್ನು ಕಂಪ್ಲೀಟ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡುವಂತಹ ಎನರ್ಜಿಯಲ್ಲಿದ್ದಾರೆ. ಸೊ ಇವತ್ತಿನ ಗೈಡೆನ್ಸ್ ಏನು ಅಂತ ನೋಡೋಣ. ನಿಮ್ಮ ಲೈಫ್ನಲ್ಲಿ ಏನಾಗಬೇಕೋ ಅದು ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೆ ಇರ್ಬೋದು. ಆದರೆ ನಿಮ್ಮ ಸೆಲ್ಫ್ ಲವ್, ಕಾನ್ಫಿಡೆನ್ಸ್, ಪೀಸ್ ಮತ್ತು ಗ್ರೋತ್ ನಿಮ್ಮ ಕೈಯಲ್ಲೇ ಇರುತ್ತೆ. ಯಾರಾದರೂ ನಿಮ್ಮ ಲೈಫ್ಗೆ ಮತ್ತೆ ಬರಬೇಕಾದ್ರೆ ಅವರು ಚೇಂಜ್, ರೆಸ್ಪೆಕ್ಟ್, ಲಾಯಲ್ಟಿ ಮತ್ತು ಕಮಿಟ್ಮೆಂಟ್ ಜೊತೆ ಬರಬೇಕು. ಅದಕ್ಕಿಂತ ಕಡಿಮೆ ಯಾವುದಕ್ಕೂ ನಿಮ್ಮ ವ್ಯಾಲ್ಯೂವನ್ನು ಕಡಿಮೆ ಮಾಡ್ಕೊಳ್ಬೇಡಿ. ಪ್ರತಿದಿನ ನಿಮ್ಮನ್ನೇ ನೀವು ಚೂಸ್ ಮಾಡಿ, ನಿಮ್ಮ ಮೇಲೆ ಟ್ರಸ್ಟ್ ಇಡಿ ಮತ್ತು ನಿಮ್ಮ ಫ್ಯೂಚರ್ಗಾಗಿ ಪಾಸಿಟಿವ್ ಆಗಿ ಮೂವ್ ಫಾರ್ವರ್ಡ್ ಆಗಿ. ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.